ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಂಡರ್ ವರ್ಲ್ಡ್ ಭೂಗತ ಜಗತ್ತು ಅಂದ್ಕೂಡ್ಲೆ ಸಾಕಷ್ಟು ಹೆಸರುಗಳು ಹಾಗೂ ಕರಾಳ ಘಟನೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಈಗಿನ ಜನರೇಷನ್ ಯುವಕರು ಮುಂಬೈ ಭೂಗತ ಜಗತ್ತಿನ ಬಗ್ಗೆ ಓದಿ ತಿಳಿದುಕೊಂಡಿರಬಹುದು, ಸಿನಿಮಾಗಳಲ್ಲಿ ನೋಡಿರಬಹುದು. ಆದರೆ ನಮ್ಮ ಹಿಂದಿನ ತಲೆಮಾರಿನವರು ಕಣ್ಣಾರೆ ಕಂಡಿದ್ರು. ದಿನ ಬೆಳಗಾದ್ರೆ ನ್ಯೂಸ್ ಪೇಪರ್ಗಳಲ್ಲಿ ರಕ್ತ ಚರಿತ್ರೆಗಳನ್ನ ಓದ್ತಿದ್ರು. ಅದರಲ್ಲೂ ಇಡೀ ದೇಶದ ಗಮನ ಸೆಳೆದಿದ್ದು ಮುಂಬೈ ಅಂಡರ್ ವರ್ಲ್ಡ್. ಮುಂಬೈ ಅಂಡರ್ ವರ್ಲ್ಡ್ ನ ಕುಖ್ಯಾತ ಹೆಸರು ದಾವೂದ್ ಇಬ್ರಾಹಿಂ ಹಾಗೂ ಅವನ ಸೋ ಕಾಲ್ಡ್ ಡಿ ಕಂಪನಿ. ಮುಂಬೈನಿಂದ ಪಾಕಿಸ್ತಾನದ ಕರಾಚಿವರೆಗೆ ತನ್ನ ಸಾಮ್ರಾಜ್ಯ ಹಬ್ಬಿಸಿದ್ದ ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಗ್ಗೆ ನೀವು ಕೇಳಿರಬಹುದು. ಇವತ್ತಿಗೂ ಆತ ಪಾಕಿಸ್ತಾನದಲ್ಲಿ ಇದ್ದಾನೆ ಅನ್ನುವ ಕ್ಲೈಮ್ಸ್ ಇವೆ. ಲಕ್ಷಾಂತರ ಕೋಟಿಗಳ ಒಡೆಯ, 30-40 ದೇಶಗಳಲ್ಲಿ ಬಿಸ್ನೆಸ್ ಆಸ್ತಿ ಹೊಂದಿರುವ ಕುಬೇರ ಆತ ಅಂತೆಲ್ಲ ಹೇಳ್ತಾರೆ. ಆದರೆ ಅದೇ ದಾವೂದ್ ಇಬ್ರಾಹಿಂಗೆ ಪಾಕಿಸ್ತಾನದ ಒಳಗೆ ಒಬ್ಬ ಮರಿ ಡಾನ್ ಕಣ್ಣಲ್ಲಿ ಬೆರಳಿಟ್ಟು ಆಟ ಆಡಿಸಿದ್ದ ಅನ್ನೋದು ನಿಮ್ಗೆ ಗೊತ್ತಾ? ಬರೀ 28 ವರ್ಷ ಬದುಕಿದ್ದ ಆತ ಕರಾಚಿಯ ಸುಲ್ತಾನನಂತೆ ಮೆರೆದಿದ್ದ. ದಾವೂದ್ನ ಸ್ವಂತ ತಮ್ಮನನ್ನೇ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಂದು ದಾವೂದ್ನ ಅಹಂಕಾರಕ್ಕೆ ಮಣ್ಣು ಮುಕ್ಕಿಸಿದ್ದ ಆತನ ಹೆಸರೇ ರೆಹಮಾನ್ ಡಕಾಯಿತ್. ಪಾಕಿಸ್ತಾನದ ಕರಾಚಿಯಲ್ಲಿ ಈ ಇಬ್ಬರ ನಡುವಿನ ಭೀಕರ ಯುದ್ಧ ಹೇಗಿತ್ತು ಅನ್ನೋದು ಇತ್ತೀಚೆಗೆ ಬಿಡುಗಡೆಯಾದ ದುರಂಧರ್ 2 ಸಿನಿಮಾದಲ್ಲಿ ಡೀಟೇಲ್ ಆಗಿ ತೋರಿಸಲಾಗಿದೆ. ಅರೆರೆ, ದಾವೂದ್ನಂತಹ ಗ್ಲೋಬಲ್ ಕ್ರಿಮಿನಲ್ ಒಬ್ಬ ಲೋಕಲ್ ಡಾನ್ ಎದುರು ಸೋತಿದ್ನ ಅಂತ ಜನ ಆಶ್ಚರ್ಯ ಪಡ್ತಿದ್ದಾರೆ. ಅಂದಹಾಗೆ ದುರಂಧರ್ ಸಿನಿಮಾದಲ್ಲಿ ತೋರಿಸಿರುವ ರೆಹಮಾನ್ ಡಕಾಯಿತ್ ಯಾರು? ಆತನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀವಿ ನೋಡಿ. ಸ್ನೇಹಿತರೆ, ದಾವೂದ್ ಇಬ್ರಾಹಿಂ 70ರ ದಶಕದ ಭಾರತದಲ್ಲಿ ಕ್ರೈಮ್ ಅನ್ನೋದನ್ನ ಸಂಘಟಿತವಾಗಿ ಮಾಡಿ ದೇಶದ ನೆಮ್ಮದಿ ಕೆಡಿಸಿದ್ದ ಉಗ್ರ ಹುಳು, ಗ್ಯಾಂಗ್ಸ್ಟರ್, ಮಾದಕ ವಸ್ತುಗಳ ದಂಧೆಕೋರ, ಅಮೆರಿಕ ಹಾಗೂ ವಿಶ್ವಸಂಸ್ಥೆಗಳಿಂದ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸಲ್ಪಟ್ಟಿದ್ದ ಕ್ರಿಮಿ. 2008ರ ಮುಂಬೈ ದಾಳಿ ಸೇರಿದಂತೆ ಸಾಕಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಈತನ ಕೈವಾಡ ಇತ್ತು. ಇವತ್ತಿಗೂ ಪಾಕಿಸ್ತಾನದ ISI ಭದ್ರತೆಯಲ್ಲಿ ಕರಾಚಿಯಲ್ಲಿ ಈತ ಅಡಗಿ ಕೂತಿರುವ ವರದಿಗಳಿದೆ. ಆದರೆ ಪಾಕಿಸ್ತಾನ ಇದನ್ನ ಒಪ್ಪಲ್ಲ. ಆದರೆ ಈತ ಭಾರತದಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲೂ ಭೂಗತ ಲೋಕವನ್ನ ಹುಟ್ಟಾಕಿ ಆಳ್ವಿಕೆ ನಡೆಸಿದ್ದ. ಹಣಕಾಸಿನ ವಿಚಾರದಲ್ಲಿ ಮತ್ತು ಪೊಲಿಟಿಕಲಿ ಈತ ತುಂಬಾ ಸ್ಟ್ರಾಂಗ್. ಪಾಕ್ ಗುಪ್ತಚರ ಸಂಸ್ಥೆ ISI ಮತ್ತು ಪಾಕಿಸ್ತಾನದ ಮಿಲಿಟರಿ ಸಪೋರ್ಟ್ ಕೂಡ ದಾವೂದ್ಗೆ ಇತ್ತು. ಆದರೂ ಕೂಡ ಈ ದಾವೂದ್ನನ್ನ ರೆಹಮಾನ್ ಡಕಾಯಿತ್ ಅನ್ನುವ ಯುವ ಭೂಗತ ಪಾತಕಿ ಆಟ ಆಡಿಸಿದ್ದ. ರೆಹಮಾನ್ ಡಕಾಯಿತ್ ಬಳಿ ಇದ್ದದ್ದು ಬಲೂಚ್ ಅಂದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಜನರ ಬೆಂಬಲ. ಈ ಬಲೂಚ್ ಹೋರಾಟಗಾರರು ಜಿಹಾದಿಗಳಲ್ಲ, ಇವರು ಅಪ್ಪಟ ಜಂಗೂಜು ಅಂದ್ರೆ ಹೋರಾಟಗಾರರು. 90ರ ದಶಕದಲ್ಲೂ ಅಷ್ಟೇ ನಟೋರಿಯಸ್ ಆಗಿದ್ರು. ಲಯಾರಿ ಅನ್ನುವ ಪ್ರದೇಶವನ್ನ ಅಕ್ಷರಶಃ ಸ್ಮಶಾನ ಮಾಡಿದ್ರು. ಯಾರು ಅಲ್ಲಿಗೆ ಕಾಲಿಡೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ದಾವೂದ್ ಕಡೆಯ ಕ್ರಿಮಿನಲ್ಗಳು ಘಾತಕ ಆಯುಧಗಳನ್ನ ಬಳಸ್ತಾ ಇದ್ರು. ಆದರೆ ಲಯಾರಿ ಏರಿಯಾದಲ್ಲಿ ರೆಹಮಾನ್ ಡಕಾಯಿತ್ ಗ್ಯಾಂಗ್ ಬಳಿ ಇದ್ದದ್ದು ಅದಕ್ಕಿಂತಲೂ ಘಾತಕ ಅಸ್ತ್ರಗಳು. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ಪೊಲೀಸರು ರೈಡ್ ಮಾಡಿದಾಗ ಅವರ ವಿರುದ್ಧ ರೆಹಮಾನ್ ಗ್ಯಾಂಗ್ ರಾಕೆಟ್ ಲಾಂಚರ್ಗಳನ್ನೇ ಬಳಸಿತ್ತು. ಕರಾಚಿಯ ಒಳಗೆ ಲೈರಿ ಇದ್ರು, ಅಲ್ಲಿ ದಾವೂದ್ನ ಅಥವಾ ಪೊಲೀಸರ ಕಾನೂನು ನಡೀತಾ ಇರಲಿಲ್ಲ. ಅಲ್ಲಿ ನಡೀತಾ ಇದ್ದಿದ್ದು ಬರೀ ರೆಹಮಾನ್ ಡಕಾಯಿತ್ ಮಾತು ಮಾತ್ರ. ಇವರಿಬ್ಬರ ಹಗೆತನದ ಅತಿ ದೊಡ್ಡ ಪಾಯಿಂಟ್ ಅಂದ್ರೆ ದಾವೂದ್ ತಮ್ಮ ನೂರ ಸಾವು. ಆತ ಸತ್ತಾಗ ಡಿ ಕಂಪನಿ ಮತ್ತು ಛೋಟಾ ಶಕೀಲ್ ಮಾಧ್ಯಮಗಳಿಗೆ ಏನ್ ಹೇಳಿದ್ರು ಅಂದ್ರೆ ನೂರ ಹಾರ್ಟ್ ಫೇಲ್ಯೂರ್ ಅಥವಾ ಕಿಡ್ನಿ ಫೇಲ್ಯೂರ್ ನಿಂದ ಮೃತಪಟ್ಟ ಅಂತ ಹೇಳಿದ್ರು. ಆದ್ರೆ ಪಾಕಿಸ್ತಾನದ ಒಳಗಿನ ಇನ್ಫಾರ್ಮರ್ಗಳು ಹೇಳುವ ಕಥೆಯೇ ಬೇರೆ. ಅದು 2009ರ ಸಮಯ. ಕರಾಚಿಯ ಕ್ಲಿಪ್ಟನ್ ಏರಿಯಾದಲ್ಲಿ ಒಂದು ಅತ್ಯಂತ ದುಬಾರಿ ಜಾಗ ಇತ್ತು. ದಾವೂದ್ ಗ್ಯಾಂಗ್ ಆ ಜಾಗವನ್ನ ಕಬಳಿಸಿ ಅಲ್ಲಿ ಒಂದು ಬೃಹತ್ ಮಾಲ್ ಕಟ್ಟಲು ಪ್ಲಾನ್ ಮಾಡಿತ್ತು. ಆ ಜಾಗದ ಅಸಲಿ ಮಾಲೀಕ ಸುಮಾರು 100 ಕೋಟಿ ಬೆಲೆ ಬಾಳುವ ಆಸ್ತಿಗೆ ತನಗೆ ನ್ಯಾಯ ಬೇಕು ಅಂತ ಎಲ್ಲೆಡೆ ಅಲ್ದಿದ್ದ. ಕೊನೆಗೆ ಆತ ರೆಹಮಾನ್ ಡಕಾಯಿತ್ನ ಮೊರೆ ಹೋದ. ರೆಹಮಾನ್ ನೇರವಾಗಿ ದಾವೂದ್ಗೆ ಫೋನ್ ಮಾಡಿ ನನ್ನ ಸಂಬಂಧಿಕನ ಜಾಗ ಬಿಟ್ಕೊಡು ಅಂದ. ಆದರೆ ಅಹಂಕಾರದಲ್ಲಿದ್ದ ದಾವೂದ್ ರೆಹಮಾನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ಇಲ್ಲಿಂದಲೇ ಶುರುವಾಯಿತು ದಾವೂದ್ ಪತನದ ಮುನ್ನುಡಿ.
ರೆಹಮಾನ್ ಸುಮ್ಮನೆ ಕೂರ್ಲಿಲ್ಲ. ಕರಾಚಿಯ ಹೈ ಪ್ರೊಫೈಲ್ ಏರಿಯಾದಿಂದಲೇ ದಾವೂದ್ ತಮ್ಮ ನೂರ್ನನ್ನ ಎತ್ತಾಕೊಂಡೋದ. ಆತನನ್ನ ರಹಸ್ಯ ಜಾಗದಲ್ಲಿ ಇಟ್ಟು ಸಿಗರೆಟ್ನಿಂದ ಸುಟ್ಟು ಭಯಾನಕ ಚಿತ್ರಹಿಂಸೆ ಕೊಟ್ಟ ಅಂತೆಲ್ಲ ವರದಿಗಳಿವೆ. ನೂರ ನೋವಿನಿಂದ ಕಿರ್ಚಾಡ್ತಾ ಇದ್ದಾಗ ರೆಹಮಾನ್ ದಾವೂದ್ಗೆ ಫೋನ್ ಮಾಡಿ ಆ ಕಿರುಚಾಟವನ್ನ ಕೇಳಿಸಿದ. ನನ್ನ ಜಾಗ ವಾಪಸ್ ಕೊಡು, ಇಲ್ದಿದ್ರೆ ನಿನ್ನ ತಮ್ಮ ಸಾಯ್ತಾನೆ ಅಂದ. ದಾವೂದ್ ಎಷ್ಟೇ ಹಣ ಕೊಡುತ್ತೇನೆ ಅಂದ್ರು ರೆಹಮಾನ್ ಒಪ್ಲಿಲ್ಲ. ಕೊನೆಗೆ ನೂರಾನಿಗೆ 6 ಗುಂಡು ಹೊಡೆದು ಕೊಂದು ಆತನ ಹೆಣವನ್ನ ಕರಾಚಿಯ ಸಿಟಿ ಬ್ಯಾಂಕ್ ATM ಸೆಂಟರ್ ಮುಂದೆ ಎಸೆದು ಬಂದ. ದಾವೂದ್ ಇಬ್ರಾಹಿಂನಂತಹ ಡಾನ್ಗೆ ಪಾಕಿಸ್ತಾನದ ಮಣ್ಣಲ್ಲೇ ಇಂತಹ ಗತಿ ಬರುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ತನ್ನ ತಮ್ಮನ ಸಾವಿನಿಂದ ದಾವೂದ್ ಹುಚ್ಚನಂತಾಗಿದ್ದ. ನೇರವಾಗಿ ರೆಹಮಾನ್ ಜೊತೆ ಯುದ್ಧ ಮಾಡಿದ್ರೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಗೊತ್ತಿದ್ದ ದಾವೂದ್ ಪಾಕಿಸ್ತಾನದ ಸಿಸ್ಟಮ್ ಅನ್ನೇ ಆಕ್ಟಿವೇಟ್ ಮಾಡಿದ. ಆಗ ರಂಗಕ್ಕೆ ಇಳಿದಿದ್ದೆ ಚೌಧರಿ ಅಸ್ಲಾಂ. ಈತ ಕರಾಚಿಯ ATS ಚೀಫ್. ಅಸ್ಲಾಂ ಮೇಲೆ 11 ಬಾರಿ ಕೊಲೆ ಪ್ರಯತ್ನ ನಡೆದಿತ್ತು. ಒಮ್ಮೆ ಅವರ ಕಾರಿನ ಬಾಗಿಲು ತೆಗೆಯುವಾಗಲೇ ಬಾಂಬ್ ಸ್ಫೋಟವಾಗಿತ್ತು. ಆದರೂ ಬದುಕಿದ್ರು. ಕೊನೆಗೆ 110 kg RDX ಬಳಸಿ ಅವರನ್ನ ಕೊಲ್ಲಬೇಕಾಯಿತು. ಅಂದ್ರೆ ಇವರ ಪವರ್ ಎಷ್ಟಿತ್ತು ಅಂತ ಯೋಚಿಸಿ. ಈ ಚೌಧರಿ ಅಸ್ಲಾಂ ರೆಹಮಾನ್ ಡಕಾಯಿತ್ನನ್ನ ಮುಗಿಸಲು 2 ತಿಂಗಳು ತಯಾರಿ ನಡೆಸಿದ್ರು. ಲಯರಿ ಪ್ರದೇಶಕ್ಕೆ ನೇರವಾಗಿ ನುಗ್ಗೋದು ಅಸಾಧ್ಯವಾಗಿತ್ತು. ಹಾಗಾಗಿ ಇವರು ತಮ್ಮ ಇಂಟೆಲಿಜೆನ್ಸ್ ಸಿಬ್ಬಂದಿಯನ್ನ ಯಾರಿಗೂ ಗೊತ್ತಾಗದಂತೆ ಒಳಗಡೆ ನುಗ್ಗಿಸಿ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿ ಒಳಗಿನಿಂದಲೇ ಸಪೋರ್ಟ್ ತೆಗೆದುಕೊಂಡು ಒಂದಿನ ಆಪರೇಷನ್ ಶುರು ಮಾಡ್ತಾರೆ. ಸುಮಾರು 9 ಗಂಟೆಗಳ ಕಾಲ ನಡೆದ ಭೀಕರ ಎನ್ಕೌಂಟರ್ನಲ್ಲಿ ರೆಹಮಾನ್ ಡಕಾಯಿತ್ ಹತನಾದ. ಆ ಮೂಲಕ ದಾವೂದ್ ತನ್ನ ಸೇಡು ತೀರಿಸಿಕೊಂಡ. ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಡಾನ್ ದಾವೂದ್ ಒಬ್ಬ ಲೋಕಲ್ ರೆಹಮಾನ್ ಡಕಾಯಿತ್ ಎದುರು ಯಾಕೆ ಕೈ ಕಟ್ಟಿಕೊಳ್ತಿದ್ದ? ಜರ್ನಲಿಸ್ಟ್ ವಿವೇಕ್ ಅಗರ್ವಾಲ್ ಇದಕ್ಕೆ 2 ಮುಖ್ಯ ಕಾರಣ ಕೊಡ್ತಾರೆ. ಹೋಮ್ ಟರ್ಫ್ ಅಡ್ವಾಂಟೇಜ್. ಕ್ರಿಕೆಟ್ನಲ್ಲಿ ಹೋಮ್ ಪಿಚ್ ಇರುವ ಹಾಗೆ ಅಂಡರ್ವರ್ಲ್ಡ್ನಲ್ಲೂ ದಾವೂದ್ಗೆ ಕರಾಚಿಯ ನೆಲ ಪರಿಚಯ ಇರಲಿಲ್ಲ. ಆತ ಭಾರತದಿಂದ ಓಡಿ ಹೋಗಿದ್ದ. ಅಲ್ಲಿ ಗೆಸ್ಟ್ ತರ ಅಡಗಿ ಕುತ್ಕೊಂಡು ಆಪರೇಷನ್ ಶುರು ಮಾಡಿದ್ದ. ಆದರೆ ರೆಹಮಾನ್ಗೆ ಅಲ್ಲಿನ ಗಲ್ಲಿಯೂ ಗೊತ್ತಿತ್ತು. ಇನ್ನು ಡಿಪ್ಲೊಮಸಿ. ದಾವೂದ್ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರೋದು ಇವತ್ತಿಗೂ ಒಂದು ಗುಟ್ಟು. ಹಾಗಾಗಿ ಆ ಟೈಮ್ನಲ್ಲಿ ಆತನೇನಾದರೂ ಬಹಿರಂಗವಾಗಿ ಗ್ಯಾಂಗ್ ವಾರ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರು ಬರುತ್ತೆ ಅನ್ನುವ ಆತಂಕ ಇತ್ತು. ಹಾಗಾಗಿ ISI ಕೂಡ ದಾವೂದ್ಗೆ ಸುಮ್ಮನಿರುವಂತೆ ತಾಕೀತು ಮಾಡಿತ್ತು. ದಾವೂದ್ ಹತ್ರ ಹಣವಿತ್ತು, ಸಿಸ್ಟಮ್ ಇತ್ತು. ಆದರೂ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಆತ ತನ್ನ ಆಟವನ್ನ ಸ್ಲೋ ಮಾಡಿದ್ದ. 1993ರ ಮುಂಬೈ ದಾಳಿ ನಂತರ ದಾವೂದ್ಗೆ ಬೇರೆ ದಾರಿ ಇರಲಿಲ್ಲ. ಆತ ಮೊದಲು ದುಬೈಗೆ ಹೋಗಿ ಅಲ್ಲಿ ಕೂಡ ಅಂಡರ್ವರ್ಲ್ಡ್ ಆಕ್ಟಿವಿಟಿ ಶುರು ಮಾಡಿದಾಗ ಅಲ್ಲಿನ ಸರ್ಕಾರ ಇಲ್ಲಿ ನಿನ್ನ ಆಟ ನಡೆಯಲ್ಲ, ಒಂದು ಸುಮ್ನಿರು, ಇಲ್ದಿದ್ರೆ ದೇಶ ಬಿಟ್ಟು ಹೋಗು ಅಂತ ಹೇಳಿತ್ತು. ಆ ಹೊತ್ತಿಗೆ ಪಾಕಿಸ್ತಾನ ಆತನಿಗೆ ಸುರಕ್ಷಿತ ತಾಣವಾಯಿತು. ಅಲ್ಲಿ ನೆಲೆ ಕಂಡುಕೊಳ್ಳಲು ದಾವೂದ್ ಸ್ಥಳೀಯ ಮಾದಕ ವಸ್ತು ದಂಧೆಕೋರರಾದ ಭೋಲು ಹಾಗೂ ಹನೀಫ್ ಸಪೋರ್ಟ್ ತೆಗೆದುಕೊಂಡಿದ್ದ. ಸ್ನೇಹಿತರೆ, ವಿವೇಕ್ ಅಗರ್ವಾಲ್ ಅಂದಾಜಿನ ಪ್ರಕಾರ ದಾವೂದ್ ಇಬ್ರಾಹಿಂನ ಈಗಿನ ಆಸ್ತಿ ಬರೋಬ್ಬರಿ 20 ಲಕ್ಷ ಕೋಟಿ ರೂಪಾಯಿ. 42 ದೇಶಗಳಲ್ಲಿ ಆತನ ವ್ಯವಹಾರ ಹಬ್ಬಿದೆ. ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಮೂಲಕ ಮಾದಕ ವಸ್ತುಗಳ ಮಾಫಿಯಾವನ್ನ ಈತ ಕಂಟ್ರೋಲ್ ಮಾಡ್ತಿದ್ದಾನೆ. ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮಡ್ಕಾ ದಂಧೆಯಲ್ಲಿ ದಾವೂದ್ ನೆಟ್ವರ್ಕ್ ಇಂದಿಗೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲಾಗುತ್ತೆ. 90ರ ದಶಕದಲ್ಲಿ BCCI ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂಡ್ ಕಾಮರ್ಸ್ ಇಂಟರ್ನ್ಯಾಷನಲ್ ಅನ್ನುವ ಬ್ಯಾಂಕ್ ಮುಳುಗಿದಾಗ ದಾವೂದ್ನ 1200 ಕೋಟಿ ರೂಪಾಯಿ ಒಂದೇ ಸಾರಿಗೆ ಕಳೆದು ಹೋಗಿತ್ತು. ಅಂದರೆ ಆತನ ಹತ್ತಿರ ಎಷ್ಟೊಂದು ಹಣ ಇರಬಹುದು ಅಂತ ನೀವೇ ಲೆಕ್ಕ ಹಾಕಿ. ಇದು ಕ್ರೈಮ್ ಜಗತ್ತಿನ ಕಹಿ ಸತ್ಯ. ದಾವೂದ್ ತನ್ನ ಸೋ ಕಾಲ್ಡ್ ಲೀಗಲ್ ಬಿಸ್ನೆಸ್ಗಳಿಂದ ಸಂಪಾದನೆ ಮಾಡ್ತಿರುವ ಹಣ ಇದು 16 ತಲೆಮಾರು ಕೂತು ತಿಂದರೂ ಕರಗಲ್ಲ. ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳಿಗೆ ಹಣವನ್ನ ಹೊಳೆಯಂತೆ ಹರಿಸಬಹುದು. ಇಂಥವನಿಗೆ ಇವತ್ತಿಗೂ ಪಾಕಿಸ್ತಾನ ಆಶ್ರಯ ಕೊಡ್ತಿದೆ ಅಂದ್ರೆ ಅದೆಂತಹ ದೇಶವಿರಬಹುದು? ಒಮ್ಮೆ ಯೋಚನೆ ಮಾಡಿ. ಆದರೆ ಒಂದಂತೂ ಸತ್ಯ, ದಾವೂದ್ ಇಬ್ರಾಹಿಂ ಎಷ್ಟೇ ದೊಡ್ಡ ಸೋ ಕಾಲ್ಡ್ ಡಾನ್ ಆಗಿದ್ರು, ರೆಹಮಾನ್ ಡಕಾಯಿತ್ನಂತಹ ಸಣ್ಣ ಡಾನ್ ಕೂಡ ಆತನ ಸಾಮ್ರಾಜ್ಯಕ್ಕೆ ಒಂದು ಕಾಲದಲ್ಲಿ ನಡುಕ ಹುಟ್ಟಿಸಿದ್ದ ಅನ್ನೋದು ಇತಿಹಾಸ. ನೀವು ಕೂಡ ದುರಂದರ್ ಸಿನಿಮಾದಲ್ಲಿ ರೆಹಮಾನ್ ಡಕಾಯಿತ್ನ ಅಟ್ಟಹಾಸವನ್ನ ನೋಡಿದ್ದೀರಾ? ಈತನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.